ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಿಂದ ದೊಡ್ಡಬಳ್ಳಾಪುರದಲ್ಲಿ 2 ತಿಂಗಳ ಹಿಂದೆ ಹಮ್ಮಿಕೊಂಡಿದ್ದ ವಿಶ್ವ ದಾಖಲೆಯ ಪ್ರಥಮ ಟೆಲಿಸ್ಕೋಪ್ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಚಾಮರಾಜನಗರ ಗುಂಡ್ಲುಪೇಟೆಯ ದೇಶಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಜೆ ನಂದೀಶ್ ತಯಾರಿಸಿದ್ದ ಟೆಲಿಸ್ಕೋಪ್ಗೆ ಇಂಡಿಯಾ ಹಾಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಭಿಸಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ 150 ಮಂದಿ ಭಾಗವಹಿಸಿದ್ದ ಕಾರ್ಯಾಗಾರದಲ್ಲಿ ಶಿಕ್ಷಕ ಜೆ ನಂದೀಶ್ ಅವರಿಗೆ ಇಸ್ರೋ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಿಂದ ನಾನೋ ವಿಜ್ಞಾನಿ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗಿದೆ. 4 ಇಂಚಿನ ಲೆನ್ಸ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಬಳಸಿ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ತಯಾರಿಸಿರುವುದು ವಿಶೇಷವಾಗಿದ್ದು, ಕಡಿಮೆ ಅವಧಿಯಲ್ಲಿ ವಿಶೇಷ ಟೆಲಿಸ್ಕೋಪ್ ತಯಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ದೂರದರ್ಶನದೊಂದಿಗೆ ಶಿಕ್ಷಕ ಜೆ ನಂದೀಶ್ ಟೆಲಿಸ್ಕೋಪ್ ತಯಾರಿಕೆಗೆ ಮೊದಲ ಬಹುಮಾನ ಸಂದಿರುವುದು ಸಂತಸ ತಂದಿದೆ. ಈ ಪ್ರೈಮರಿ ಮಿರರ್ ಅನ್ನು ತಯಾರಿಸಬೇಕು ಅಂದ್ರೆ ಸುಮಾರು 25ರಿಂದ 30 ದಿನ ಬೇಕಾಗುತ್ತೆ. ಆದರೆ ನಾವು ಕೇವಲ 4 ದಿನದಲ್ಲೇ ಈ ಪ್ರೈಮರಿ ಮಿರರ್ ಅನ್ನು ತಯಾರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಭಾರತದಲ್ಲಿ ಇರತಕ್ಕಂತಹ ಈ ವಸ್ತುಗಳನ್ನು ಬಳಸಿಕೊಂಡು ನಾವು ಈ ಟೆಲಿಸ್ಕೋಪ್ ಅನ್ನು ತಯಾರು ಮಾಡಿದ್ದೀವಿ. ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಸಿಎಂ ನರಸಿಂಹಮೂರ್ತಿ ಇಂತಹ ಪ್ರತಿಭೆಗಳನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಎಂದರು. ಇಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡುವುದರ ಮೂಲಕ ಇವರು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡುವ ಮುಖಾಂತರ ಇನ್ನೂ ಹೆಚ್ಚಿನ ವಿಜ್ಞಾನದ ಮೂಲಕ ಇಂತಹ ಸಾಧನೆಗಳನ್ನ ಮಾಡಿ ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಹ ಕೆಲಸಗಳನ್ನ ಮಾಡಲಿ ಅಂತ ನಾನು ನಂದೀಶ್ ಅವರನ್ನ ಅಭಿನಂದಿಸಿ. ಸ್ಥಳೀಯರಾದ ಸಿಎಂ ಕೃಷ್ಣಮೂರ್ತಿ ಸಂಶೋಧಕರಿಗೆ ಪ್ರತಿಭೆಗಳಿಗೆ ಸರ್ಕಾರದಿಂದ ಅನುದಾನ ಪ್ರೋತ್ಸಾಹಧನ ದೊರೆಯುವಂತಾಗಬೇಕು ಎಂದರು. ಉನ್ನತವಾದಂತಹ ಟೆಲಿಸ್ಕೋಪ್ ಅನ್ನು ತಯಾರು ಮಾಡಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈಗಾಗಲೇ ಇವರಿಗೆ ಜಿಲ್ಲಾ ಆಡಳಿತ ಪ್ರಶಂಸನಾ ಪತ್ರವನ್ನು ಸಹ ನೀಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಇದು ಹೆಮ್ಮೆ ತರತಕ್ಕಂಥ ವಿಚಾರ. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಚಾಮರಾಜನಗರದ ಶಿಕ್ಷಕ ಜೆ ನಂದೀಶ್ ಶಿಕ್ಷಕರಿಗೆ ಮಾದರಿಯಾಗಿದ್ದು, ಮಕ್ಕಳು ಹಾಗೂ ಶಿಕ್ಷಕರಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸಲು ಸಹಕಾರಿಯಾಗಲಿದೆ. ಟೆಲಿಸ್ಕೋಪ್ಗೆ ಮೊದಲ ಬಹುಮಾನ ಸಂದಿರುವುದು ಜಿಲ್ಲೆಗೆ ಕೀರ್ತಿ ತಂದಂತಾಗಿದೆ ಎಂದರು. ಇದರಲ್ಲಿ ಭಾಗವಹಿಸಿದ್ರು. ಬರೀ ಭಾಗವಹಿಸೋದು ಮಾತ್ರ ಅಲ್ಲ, ಇವರು ಮೊದಲನೇ ಬಹುಮಾನ ತೆಗೆದುಕೊಂಡು ಒಂದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ನಮಗೆ ಕೂಡ ಚಾಮರಾಜನಗರ ಜಿಲ್ಲೆನಲ್ಲಿ ಇವರು ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರೋದ್ರಿಂದ ತುಂಬಾ ಒಂದು ಹೆಮ್ಮೆ ತರುವಂತ ವಿಷಯ.